ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಹಳ್ಳಿ ಸ್ಟೈಲಲ್ಲಿ ಗಿಣ್ಣನ್ನು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ಲು ಮಾಡೋದು. ಮೊದಲಿಗೆ ಇದಕ್ಕೆ ಬೆಲ್ಲ ಬೇಕಾಗುತ್ತೆ. ಬೆಲ್ಲನ ನೀವು ಅಕ್ಕಿ ಎಷ್ಟು ಅಳತೆಯಲ್ಲಿ ತೊಗೋತೀರೋ ಅದೇ ಅಳತೆಯಲ್ಲಿ ಬೆಲ್ಲ ತೊಗೋಬೇಕಾಗುತ್ತೆ. ಮತ್ತು ಒಣ ಕೊಬ್ಬರಿ ಬೇಕು, 7ರಿಂದ 8 ಏಲಕ್ಕಿ, 1 ಲೀಟ್ರಷ್ಟು ಗಿಣ್ಣು ಹಾಲು ತೊಗೋಬೇಕಾಗುತ್ತೆ. ಜೊತೆಗೆ 2 ಕಪ್ಪು ಅಕ್ಕಿನ ತೊಗೋತಾ ಇದ್ದೀನಿ. ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನಾನು ಈ ಗಿಣ್ಣನ್ನು ಬಳಸಿ ಒಂದು ಸಿಹಿ ಅನ್ನನ ಮಾಡ್ತಾಯಿದ್ದೀನಿ. ಅದನ್ನು ಗಿಣ್ಣನ್ನ ಅಂತ ಕರಿತೀವಿ. ಸೊ ಅದಕ್ಕೆ ರೈಸೇ ಮೇಯ್ನ್ ಇಂಗ್ರೀಡಿಯೆಂಟು. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸ್ ಬೆಲ್ಲ ತೊಗೋಬೇಕು. ಜೊತೆಗೆ ಕೊಬ್ಬರಿ ತುರಿ ಮತ್ತು ಒಣ ಶುಂಠಿ, ಏಲಕ್ಕಿ ಕಾಯಿ, ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇವಾಗ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡಂಥ ಗಿಣ್ಣು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಅಂತಂದರೆ ಹಾಲ್ದು ಒಂದು ರಾ ಸ್ಮೆಲ್ ಹೋಗಿ ಘಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ 1 ಲೀಟ್ರು ಗಿಣ್ಣು ಹಾಲಿಲ್ಲ ಅಂತ ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಅದರದ್ದು ಆ್ಯಕ್ಚುಲ್ ಫ್ಲೇವರ್ ಖಂಡಿತ ಹೋಗಲ್ಲ, ನೀವು ನೀರು ಸೇರಿಸೋದ್ರಿಂದ ಆರಾಮಾಗಿ ಸೇರಿಸ್ಕೋಬೋದು. ಇವಾಗ ನೋಡಿ ಹಾಲು ಚೆನ್ನಾಗಿ ಕುದೀತಿದೆ. ಇವಾಗ ನಾವು ಅಕ್ಕಿನ ತೊಳೆದ್ಬಿಟ್ಟು ಕುದೀತಿರುವಂಥ ಗಿಣ್ಣು ಹಾಲಿಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋಕ್ಕೆ ಬಿಡಬೇಕಾಗತ್ತೆ. ಇಲ್ಲಿ ಅಕ್ಕಿ ಹಾಲು ಜೊತೆ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ನಾವು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ, ಯಾಕಂದರೆ ಅದರಲ್ಲಿ ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ. ನಾನು ಅನ್ನಕ್ಕೆ ಸೇರಿಸ್ಕೊಳ್ಬೇಕಾಗಿರೋ ನೀರು ಅಳತೆಯಲ್ಲಿ ಒಂದು ಸ್ವಲ್ಪನ ಬೆಲ್ಲಕ್ಕೂ ಹಾಕ್ಕೊಂಡು ನೀಟಾಗಿ ಕರಗಿಸ್ಕೊತಾ ಇದ್ದೆ. ಸೊ ಈಕ್ವಲ್ ರೇಷಿಯೋ ಎರಡೂ ಸೇರಿ ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ನಿಮಗೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಕುದೀತಿರ್ಬೇಕಾದ್ರೇ ಬೆಲ್ಲದ ಪಾಕನ ಸೇರಿಸ್ಕೋಬೇಕಾಗತ್ತೆ. ಪಾಕ ಅಂದರೆ ಜಸ್ಟ್ ಲಿಕ್ವಿಡ್, ಕಂಪ್ಲೀಟಾಗಿ ಏನು ಪಾಕ ಬರಬೇಕು ಅಂತ ಏನಿಲ್ಲ. ನೀವು ಜಾಗಿರಿ ಲಿಕ್ವಿಡ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ನೀವು ತೊಗೋಬೋದು. ಬಟ್ ಅಕ್ಕಿ ಎಷ್ಟು ತೊಗೋತೀರೋ ಅಷ್ಟೇ ಬೆಲ್ಲ ತೊಗೊಂಡ್ರೆ ಪರ್ಫೆಕ್ಟ್ ಸ್ವೀಟ್ ಬರುತ್ತೆ. ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ತಿರೋದೇ ಆದ್ರೂ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಲ್ಲ, ಓಪನ್ ಲಿಡ್ಡಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಆಲ್ಮೋಸ್ಟು ಒಂದು 70% ಅಷ್ಟು ರೈಸ್ ಬೆಂದಿದೆ. ಇವಾಗ ನಾನು ತೊಗೊಂಡಂಥ ಏಲಕ್ಕಿ ಮತ್ತು ಸ್ವಲ್ಪ ಒಣ ಶುಂಠಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೋಬೇಕು. ಇವಾಗ ಕೊಬ್ಬರಿ ತುರಿ ಮತ್ತು ಒಣ ಶುಂಠಿ ಮತ್ತು ಏಲಕ್ಕಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು. ಟ್ರಸ್ಟ್ ಮೀ, ಇದನ್ನು ಸೇರಿಸಾದ್ಮೇಲಂತೂ ಫ್ಲೇವರ್ ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ಗಿಣ್ಣಲ್ದು ಆ್ಯಕ್ಚುಲ್ ಫ್ಲೇವರು ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಪರ್ಫೆಕ್ಟಾಗಿ ಘಮ್ ಅಂತ ಇರುತ್ತೆ. ಆ್ಯಂಡ್ ಗಿಣ್ಣಲ್ಲಿ ನೀವು ಎಷ್ಟೋ ರೆಸಿಪೀಸ್ನ ಮಾಡ್ಕೊಂಡು ತಿಂದಿರ್ತೀರ, ಗಿಣ್ಣನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಅಂತೂ ಸಖತ್ತಾಗಿರುತ್ತೆ. ಎಸ್ಪೆಷಲಿ ಈ ರೈಸ್ನ ನಾವು ಈ ಗಿಣ್ಣನ್ನ ನೈಟ್ ಟೈಮು ಮಲ್ಕೋಬೇಕಾದ್ರೆ ಮಾಡಿಟ್ಬಿಟ್ಟು ಮಾರ್ನಿಂಗ್ ಎದ್ದು ತಿನ್ನೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದೊಳ್ಳೆ ಕೇಕ್ ತಿಂದಂಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ರೈಸ್ ಬೆಂದಿದೆ ಅನ್ನುವಾಗ ಇನ್ನೂ ಒಂದು ಸ್ವಲ್ಪ ನೀರಿರೋ ಥರ ಅನ್ನಿಸ್ತಿರುತ್ತೆ. ಆವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ದಮ್ ಕಟ್ಟಿದ್ರೆ ಆಯಿತು. ಈ ಥರ ಗಿಣ್ಣನ್ನು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ಫ್ಯಾಕ್ಟ್ ತುಂಬ ಸಿಂಪಲ್ಲು. ನೀವು ನೋಡಿದ್ರಿ ಈ ವಿಡಿಯೋದಲ್ಲಿ ಎಷ್ಟು ಸಿಂಪಲ್ ಅಂತ. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.